ಅವರೇ ನಿಮ್ಮನ್ನ ಕೇಳೋದಾದ್ರೆ ಫಸ್ಟ್ ಮೂವಿಯಿಂದ ಚಾಕ್ಲೇಟ್ ಹೀರೋ ಆಗಿ ನೋಡಿರ್ತಾರೆ, ಲವ್ ಬಾಯ್ ಆಗಿ ನೋಡಿರ್ತಾರೆ. ಸೊ ಸಡನ್ ಆಗಿ ನೋಡಿದ್ರೆ ಸೀರಿಯಸ್ ಕ್ಯಾರೆಕ್ಟರು, ಅದರಲ್ಲೂ ನನಗೆ ಹ್ಯಾಂಡ್ ಕಫ್ ಹಾಕೊಂಡು ಸೀರಿಯಸ್ ಆಗಿ ನೋಡ್ತಾ ಇದ್ದೀನಿ. ಎಲ್ಲಾರ್ದು ಒಂದು ಸರ್ಕಾಸ್ಟಿಕ್ ಸ್ಮೈಲ್ ಟ್ರೇಲರ್ನಲ್ಲಿ. ವಾಟ್ ಇಸ್ ದ್ಯಾಟ್? ಏನದೆ ಬಿಹೈಂಡ್? ಏನು ಹೇಳಕ್ಕೆ ಹೊರಟಿದ್ದೀನಿ? ಅಂತ ಗೆಸ್ ಹೂ ಇಸ್ ಇಟ್? ಓಕೆ. ಸೊ ಕೊನೆದಾಗ ಅವ್ರನ್ನೂ ತೋರಿಸಿದ್ರೆ ನಾನು ಏನಪ್ಪ ಇದು ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ಕಮಲ್ ಅನ್ನುವಂಥ ಪಾತ್ರ ನಿರ್ವಹಿಸ್ತಿದ್ದೀರಾ, ನಿರ್ದೇಶಕರು ತಾವು ಚಿತ್ರದಲ್ಲಿ. ಒಳಗಡೆ ಅದು ನಿರ್ದೇಶಕನ ಪಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದ್ರೆ ಅವ್ನ ನಿರ್ದೇಶಕನ ಪಾತ್ರದ ಜೊತೆ ಅವನ ಮನಸ್ಥಿತಿಗಳು ಏನೇನಿರುತ್ತೆ, ಅವನು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ಆ ಟೈಮಲ್ಲಿ ಅವ್ನಿಗೆ ಯಾರ್ಯಾರು ಸಿಗ್ತಾರೆ, ಆ ಸಿಕ್ಕದ್ರಿಂದ ಸೀಕ್ವೆನ್ಸಸ್ ಏನೇನಾಗುತ್ತೆ. ಸೊ ಪ್ರತಿಯೊಂದು ಸ್ಟೇಜಲ್ಲೂ ಅದೇನು ನಿಮಗೆ ಕಾಯಿನ್ ಆಗ್ತಾ ಹೋಗ್ತಾರೆ ಡಿಫ್ರೆಂಟ್ ಆಗಿ. ಕೆಲವೊಂದು ಸತಿ ನಿಮಗೆ ಇವನು ಇಷ್ಟೊಂದು ಇನ್ನಸೆಂಟ್ ಇವನು ಮಾಡಿರ್ತಾನ ಅಂತ ಅನ್ಸುತ್ತೆ. ಕೆಲವೊಂದು ಸತಿ ಇವನೇ ಮಾಡಿರೋದು ಎಲ್ಲರಿಗೂ ಚಳೆ ಅಂತ ತಿನ್ನಿಸ್ತಾನೆ ಅನ್ಸುತ್ತೆ. ಸೊ ಅದೆಲ್ಲ ಪಾತ್ರದಲ್ಲಿ ಬಂದು ಹೋಗುತ್ತೆ. ನಾವು ಟ್ರೇಲರ್ ಅಥವಾ ಟೀಸರಲ್ಲಿ ಪಾತ್ರ ತುಂಬ ಲಿಮಿಟೆಡ್ ಆಗಿ ತೋರಿಸಿದ್ರು, ಬಟ್ ತುಂಬ ಜನ ಇಷ್ಟಪಟ್ಟು ನನಗೆ ಅದು ಸರ್ಪ್ರೈಸ್ ಆ್ಯಕ್ಚುಲಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಟ್ರೇಲರ್ ಟೀಸರ್ ಕಟ್ ಮಾಡಿದಾಗ ನಮ್ಗೆ ಏನಂದರೆ ಅದು ಸಿನಿಮಾ ನಿಲ್ಲಬೇಕದು. ಇಂಡಿವಿಜುವಲಿಸ್ಟಿಕ್ ಆಗಿ ನನಗೋ ಇನ್ನೊಬ್ರಿಗೋ ಯಾರಿಗೋ ಒಬ್ರಿಗೆ ಅಂತಲ್ಲ, ಸಿನಿಮಾ ಗೆಲ್ಬೇಕು ನಾವು ಅನ್ನೋ ರೀತಿ ಯೋಚನೆ ಮಾಡಿ ಟ್ರೇಲರು ಟೀಸರು ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಸೊ ಆ ರೀತಿ ಪ್ಲ್ಯಾನ್ ಮಾಡಿದಾಗ ನಾನು ಯಾವತ್ತು ಸಿನಿಮಾ ಬಂದಾಗ ಅದ್ರ ಬಗ್ಗೆ ರಿಯಾಕ್ಷನ್ಸ್ ನನಗೆ ಏನು ಬರುತ್ತೋ ಏನೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಟ್ರೇಲರ್ಗೆ ಚೆನ್ನಾಗಿ ಬಂದಾಗ ನಾಟ್ ಬ್ಯಾಡ್, ಸ್ಮಾಲ್ ಶಾರ್ಟ್ಸ್ನು ಜನ ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಚಡ್ಡಿ ಒಳಗಡೆ ಒಂದು ಸಣ್ಣ ಅವರಾಣಿ ಬಿಡಿ ಸರ್, ಸತ್ಯ ಎಲ್ಲ ಭಯಬಿಡ್ತಾನೆ. ಸೊ ಈ ಸ್ಕ್ರಿಪ್ಟನ್ನ ಕೇಳಿದಾಗ ನೀವು ಅನ್ಕೊಂಡಿದ್ರ, ನಿಮಗೂ ಆಯ್ತಾ ಯಾರು ಇರ್ಬೋದು, ಏನು ಹಿಂಗೆ ಹೇಳಿದ್ದಾರೆ, ಈ ಪ್ಲಾಟ್ ಹೀಗಿದೆಯಲ್ಲ ಹಾಗಿದೆಯಲ್ಲ ಅಂತ ಅನ್ಸೋದಿದೆಯಾ? ಸ್ಕ್ರಿಪ್ಟ್ ಡೇವನಿಂದ ವರ್ಕ್ ಮಾಡ್ತಿದ್ದೆ ನಾವುಗಳಲ್ವಾ. ಸೊ ಅದು ಆ ಥರ ಸರ್ಪ್ರೈಸಿಂಗ್ ಎಲಿಮೆಂಟ್ ಬೇರೆ ಕಡೆಯಿಂದ ಬಂದಿರೋ ಅನ್ಸಿರೋದೇನೋ. ಒಂದು ಲೈನ್ ಬಂದಾಗಂತೂ ನಮ್ಮ ತಲೆಗೆ ಅದು ಹುಳ ಬಿಟ್ಟಂಗೆ ಆಯಿತು. ಅದು ಈ ಥರ ಲೈನ್ ಇದೆ, ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಇದನ್ನು ಡೆವಲಪ್ ಮಾಡ್ತಾ ಹೋದರೆ ಒಂದೊಳ್ಳೆ ಸಬ್ಜೆಕ್ಟ್ ಮಾಡ್ಬೋದು ಅಂತ ಆ ರೀತಿ ತೊಗೊಂಡು ಡೆವಲಪ್ ಮಾಡಿಸಿದ್ದು. ಸೊ ಇವತ್ತು ಅದ್ರ ಬಗ್ಗೆ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆಯಲ್ಲ, ಅದೇ ಖುಷಿ. ದಟ್ ಸೂಪರ್. ಸೊ ಚಿತ್ರೀಕರಣ ಬೆಂಗಳೂರಲ್ಲೇ ಆಗಿದೆ, ಪ್ಲಸ್ ಮೈಸೂರಿನಲ್ಲೂ ಮಾಡಿ. ಬೆಂಗಳೂರು, ಮೈಸೂರು, ಮೇಲ್ಕೋಟೆ, ಶ್ರೀರಂಗಪಟ್ಟಣ ಎಲ್ಲ ಕಡೆ ಒಂದು ರೌಂಡ್ ಹಾಕಿದ್ದೀರಾ ಕರ್ನಾಟಕ. ಸೊ ಚಿತ್ರೀಕರಣದ ಟೈಮ್ನಲ್ಲಿ ನೀವು ಮಾಡಿದಂಥ ಸೀಕ್ವೆನ್ಸಲ್ಲೂ ನಿಮಗೆ ನೈಲ್ ಬೈಟಿಂಗ್ ಸೀಕ್ವೆನ್ಸ್ ಇರ್ಬೋದು, ಈ ಸೀಕ್ವೆನ್ಸ್ ಸಖತಾ ಬಂದಿದೆ ಅಂತ ಅನ್ಸೋ ಸೀಕ್ವೆನ್ಸ್ ಯಾವ್ದಾದ್ರು ನಮ್ಮ ಜೊತೆ ಶೇರ್ ಮಾಡೋದಾದ್ರೆ? ಆಕ್ಚುಲಿ ಇದು ಡಬ್ಬಿಂಗ್ ಟೈಮಲ್ಲಿ ಆಯ್ತು ನನಗೆ. ಅಂದ್ರೆ ಶೂಟಿಂಗ್ ಟೈಮಲ್ಲಿ ನಾವು ನಮ್ಮನ್ನ ನೋಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ಪಾತ್ರ ಮಾಡೋದ್ರಲ್ಲಿ ತೊಡಗಿರ್ತೀವಿ. ಬಟ್ ಡಬ್ಬಿಂಗ್ ಮಾಡುವಾಗ ನಾನೇ ಆ ಶ್ರೀದೇವಿ ಪಾತ್ರಕ್ಕೆ ವಾಯ್ಸ್ ಅಥವಾ ಧ್ವನಿ ಕೊಡ್ತಿದ್ದೀನಿ ಅಂತ ನನಗೆ ಅನಿಸ್ತು. ಹೇಗೆ ಒಂದು ಹೆಣ್ಣು ಈ ರೀತಿ ಕಷ್ಟದಲ್ಲಿ ಸಿಕ್ಕಾಕೊಳ್ತಾಳೆ, ಅಥವಾ ಅವಳ ಒಂದು ನೋವೇನಿದೆ, ನಾನ್ ಆಸ್ ಅನ್ ಆಡಿಯನ್ಸ್ ಅಥವಾ ಒಂದು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಐ ಟ್ರೈ ಟು ಎಕ್ಸ್ಪೀರಿಯನ್ಸ್ ದಟ್. ನನಗೆ ಕೆಲವೊಂದು ಇಮೋಷನಲ್ ಮೂಮೆಂಟ್ಸ್ ಆಯ್ತು ಅಲ್ಲಿ. ನಾನು ಡಬ್ಬಿಂಗ್ ಟೈಮಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂತು. ಸೊ ಅದು ಆ ಥರ ಏನಾದರೂ ನನಗೆ ಅನಿಸಿದೆ ಅಂದರೆ, ಈಗ ಆಡಿಯನ್ಸ್ ಆಗಿ ಹಲವಾರು ಜನ ಅದನ್ನ ನೋಡ್ತಾ ಇರ್ತಾರೆ, ಸೊ ಅವ್ರಿಗೂ ಇದೇ ರೀತಿ ಒಂದು ಫೀಲಿಂಗ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಟ್ ಡೆಫಿನೆಟ್ಲಿ ವಾಸ್ ಅ ಟಾಸ್ಕ್. ಯಾಕೆಂದ್ರೆ ನಾವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ಇಂಥ ಒಂದು ಸನ್ನಿವೇಶಗಳನ್ನ ನಾವು ಒಂದು ಪಾತ್ರಧಾರಿಗಳಾಗಿ ಇದನ್ನ ಮಾಡ್ಬೇಕು ಅಂದಾಗ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು. ಕಾಡಿದ್ಲ ಶ್ರೀದೇವಿ? ಇನ್ನೂ ಕಾಡ್ತಿದ್ದಾಳೆ. ಅಂಡ್ ನನ್ಗೇನು ಒಂದು ಕ್ಯೂರಿಯಾಸಿಟಿ ಅಂದ್ರೆ, ಜನರಿಗೆ ಇನ್ಯಾವ ರೀತಿ ಅವಳು ಕಾಡ್ತಾಳೆ ಅಂತ. ಸೊ ಇಲ್ಲಿ ಬರೀ ನಿಮಗೆ ಶ್ರೀದೇವಿ ಮಾತ್ರ ಅಲ್ಲ, ಹಾಗೆ ನೀವು ನಿಮ್ಗೆ ಬರೀ ಅದು ಟ್ರೇಲರ್ ಅಲ್ಲ ಆತರ ಅನ್ಸಿರ್ಬೋದು, ಅದು ಜಸ್ಟ್ ಒಂದು ಫ್ಯೂ ಪರ್ಸೆಂಟೇಜ್ ಆಫ್ ದ ಮೂವಿ ಅಷ್ಟೇ. ಬಟ್ ಓವರ್ ಆಲ್ ಮೂವಿಲಿ ಪ್ರತಿಯೊಂದು ಪಾತ್ರ ಕಾಡುತ್ತೆ ನಿಮ್ಗೆ. ದಟ್ ಇಸ್ ದ ಇಂಪ್ರೆಸಿವ್ ಥಿಂಗ್ ಅಬೌಟ್ ದ ಸಿನಿಮಾ. ಯಾಕೆಂದ್ರೆ ಒಂದೊಂದು ಪಾತ್ರಕರು ತನ್ನದೇ ಆದಂತ ಒಂದು ಎಳೆ ಇದೆ, ತನ್ನದೇ ಆದಂತ ಒಂದು ಸ್ಟೋರಿ ಇದೆ, ಹಿನ್ನೆಲೆ ಇದೆ. ಅದನ್ನ ಅವರು ಹೇಗೆ ನಿಭಾಯಿಸಿದ್ದಾರೆ, ಅಥವಾ ಯಾವ ರೀತಿ ಅವರ ಸ್ಟೋರಿ ಜರ್ನಿ ತಗೊಂಡು ಹೋಗುತ್ತೆ ಅನ್ನೋದು, ಅದು ಪ್ರತಿಯೊಂದು ಆಡಿಯನ್ಸ್ಗೂ ನೋಡುವಾಗ ಯಾವ್ದಾದ್ರು ಒಂದು ಪಾತ್ರಧಾರಿಗೆ ಅವರು ಕನೆಕ್ಟ್ ಆಗ್ತಾರೆ ಅಂತ ನನಗೆ ಅನ್ಸುತ್ತೆ.